ಹಾಯ್ ಎಲ್ರಿಗೂ ನಮಸ್ಕಾರ. ವರ್ಮಾಸ್ ಕಿಚನ್ಗೆ ಸುಸ್ವಾಗತ. ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಇಡ್ಲಿ ಮತ್ತು ದೋಸೆ ಹಿಟ್ಟಿಂದ ಮಾಡಬಹುದಾದಂತಹ ಒಂದು ಸುಂದರವಾದ ರೆಸಿಪಿ. ಕಲರ್ಫುಲ್ಲಾಗಿ ಈ ರೀತಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಊಟ ಮಾಡದೇ ಇರೋ ಮಕ್ಕಳು ಸಹ ಅಚ್ಚುಕಟ್ಟಾಗಿ ಊಟ ಮಾಡಿ ಅಮ್ಮ ತುಂಬ ಚೆನ್ನಾಗಿದೆ ಇನ್ನೊಂದ್ಸರಿ ಮಾಡಮ್ಮ ಅಂತ ಅಂದ್ಬಿಟ್ಟು ಖಂಡಿತ ಕೇಳ್ತಾರೆ. ಇದಕ್ಕೆ ಮಾಡಬೇಕಾಗಿರೋದು ಇಷ್ಟೇ. 1 ಕಪ್ ಅವಲಕ್ಕಿ, 2 ಕಪ್ ರವೆ ತಗೊಂಡು ಅದನ್ನು ನೀಟಾಗಿ ಒಂದೊಳ್ಳೆ ಪೌಡರ್ ಮಾಡ್ಕೋಬೇಕು. ಒಂದು ಇಡ್ಲಿ ಅಥವಾ ದೋಸೆ ಹಿಟ್ಟು ರವೆ ಇಡ್ಲಿಗೆ ಯಾವ ರೀತಿ ಮಾಡ್ಕೋತೀವಿ ಆ ರೀತಿ ಸ್ವಲ್ಪ ಆ ಹದದಲ್ಲಿದ್ದರೆ ಸಾಕು. ಅದಕ್ಕೆ 1 ಕಪ್ ಮೊಸರು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿನ ಅದಕ್ಕೆ ಈ ರೀತಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಲರ್ಸ್ಗೋಸ್ಕರ ನಾನು ಯೂಸ್ ಮಾಡಿರೋದು ಬಂದು ಬೀಟ್ರೂಟ್ನ ಕಟ್ ಮಾಡಿ ತೊಳ್ಕೊಂಡು ಈ ರೀತಿ ನುಣ್ಣಗೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನ್ಯಾಚುರಲ್ ಕಲರ್ಸ್ ಮಾಡಬೇಕು, ಅದು ಹಾರ್ಮ್ಫುಲ್ ಆಗಿರಬಾರ್ದು, ಮಕ್ಳಿಗೂ ಇಷ್ಟ ಆಗಬೇಕು ಅಂತ ಅಂದ್ಬಿಟ್ಟು ನ್ಯಾಚುರಲಾಗೆ ನಾವು ಕಲರ್ಫುಲ್ಲಾಗಿ ಯಾವ ರೀತಿ ಒಂದು ರೆಸಿಪಿನ ಪ್ರಿಪೇರ್ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಈ ಗ್ರೀನ್ ಕಲರ್ಗೋಸ್ಕರ ನಾನು ತೊಗೊಂಡಿರೋದು ಬಂದು ಕೊತ್ತಂಬರಿ ಸೊಪ್ಪು. ಸೇಮ್ ಬೀಟ್ರೂಟ್ನ ಯಾವ ರೀತಿ ಕಟ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡ್ವಿ ಅದೇ ಥರ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಈ ರೀತಿ ಒಂದು ಎಕ್ಸ್ಟ್ರಾಕ್ಟ್ನ ನಾನು ತಯಾರಿಸ್ಕೊಂಡಿದ್ದೀನಿ. ಮತ್ತು ಒಂದು ಬ್ರೌನ್ ಕಲರ್ಗೋಸ್ಕರ ನಾನಿಲ್ಲಿ ರಾಗಿ ಹಿಟ್ಟನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಎಲ್ಲ ಕಲರ್ಗಳನ್ನು ಒಂದು ವೈಟ್ ಬ್ಯಾಟರ್ ಏನಿದೆ ಅದನ್ನು ತೊಗೊಂಡು ಅದಕ್ಕೆ ಒಂದು ಸಪ್ರೇಟ್ ಕಪ್ಸ್ನ ತೊಗೊಂಡು ಅದರೊಳಗಡೆ ಈಗ ನ್ಯಾಚುರಲ್ ಕಲರ್ಸ್ ನಾವು ಹಾಕ್ಕೋಬೇಕು. ಅರ್ಶಿನ ಕಲರ್ಗೋಸ್ಕರ ನಾನು ಅರ್ಶಿಣನೇ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನ್ಯಾಚುರಲ್ ಕಲರ್ಸು ಈ ರೀತಿ ರೆಡಿ ಆಯಿತು. ಇವಾಗ ಈ ಕಲರ್ಸ್ನ ತಗೊಂಡು ನಾವು ಇಡ್ಲಿ ಮತ್ತು ದೋಸೆನ ತಯಾರಿಸ್ಕೋಬೇಕಾಗತ್ತೆ. ನೋಡಿ, 4 ಕಲರು ಸಹ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನ್ಯಾಚುರಲ್ ಕಲರ್ಸು ಗ್ರೀನು, ಪಿಂಕು, ಯೆಲ್ಲೋ ಮತ್ತು ಬ್ರೌನು ಈ ರೀತಿ ರೆಡಿಯಾಗಿದೆ. ಈಗ ಒಂದು ಇಡ್ಲಿ ಪಾತ್ರೆಗೆ ಎಣ್ಣೆನ ಸವರ್ಕೊಂಡು ಅದಕ್ಕೆ ತಯಾರಿಸಿರೋ ಹಿಟ್ಟನ್ನು ಈ ರೀತಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು 15ರಿಂದ 20 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಇಡ್ಲಿ ಕುಕ್ಕರಲ್ಲಿ ಸಹ ಇಟ್ಕೋಬೋದು ಅಥವಾ ಮಾಮೂಲಿ ಇಡ್ಲಿ ಪಾತ್ರೆನ ನಾವು ಯಾವ ರೀತಿ ಬೇಯಿಸ್ಕೊತಿದ್ವಿ ಆ ರೀತಿ ಸಹ ಬೇಯಿಸ್ಕೋಬೋದು. ನೋಡಿ, ಇಲ್ಲಿ ಶೂಗೋಸ್ಕರ ಮಾಷಾ ಕ್ಯಾರೆಕ್ಟರ್ನ ನಾನು ಮಾಡ್ತಿರೋದ್ರಿಂದ ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಶೂಗೋಸ್ಕರ ನಾನು ಯೆಲ್ಲೋ ಕಲರ್ನ ಹಾಕ್ಕೋತಾ ಇದ್ದೀನಿ ಪಿಂಕ್ ಕಲರ್ ಮೇಲೆ. ಮತ್ತು ಇಲ್ಲಿ ಕಣ್ಣಿಗೋಸ್ಕರ ಗ್ರೀನ್ ಕಲರ್ ಎಕ್ಸ್ಟ್ರಾಕ್ಟ್ ನಾನು ಏನು ಮಾಡ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪಿಂದ ಅದನ್ನು ಫಸ್ಟು 1-2 ತೊಟ್ಟು ಹಾಕ್ಕೊಂಡು ಅದ್ರ ಮೇಲೆ 2 ಕರಿಮೆಣಸನ್ನು ಈ ರೀತಿ ಪ್ಲೇಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ನೋಡಿ, ಇದು ಕಣ್ಣಿಗೋಸ್ಕರ. ಮತ್ತು ಈ ರೀತಿ ಪಿಂಕ್ ಕಲರ್ನ ಎಕ್ಸ್ಟ್ರಾಕ್ಟ್ ಏನಿದೆ ಅದನ್ನು ನಾನು ಈ ರೀತಿ ಬಾಯಿ ಮತ್ತು ಕೆನ್ನೆಗಳು ಮಾಡೋದಕ್ಕೆ ಈ ರೀತಿ ಮಾಡ್ಕೋತಾ ಇದ್ದೀನಿ. ಒಂಚೂರು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ, 1 ಸ್ಪೂನಲ್ಲೇ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಕೈಗಳಿಗೋಸ್ಕರ ರಾಗಿ ಹಿಟ್ಟನ್ನು ಒಂದು ವೈಟ್ ಕಲರ್ ಹಿಟ್ಟಿನ ಮೇಲೆ ಈ ರೀತಿ ಹಾಕ್ಕೋತಾ ಇದ್ದೀನಿ. ಮತ್ತು ಈ ಲೈನ್ಸ್ ನಾನು ಏನು ಹಾಕ್ಕೋತಾ ಇದ್ದೀನಿ ಇದು ಬಂದು ಡ್ರೆಸ್ ಮೇಲೆ ಒಂದು ಡಿಸೈನ್ ಬರುತ್ತೆ. ಮಾಷಾ ಡ್ರೆಸ್ ಮೇಲೆ, ಪಿಂಕ್ ಕಲರ್ ಡ್ರೆಸ್ ಮೇಲೆ ಕೆಳಗಡೆ ಬಾರ್ಡರ್ ಥರ, ಅದಕ್ಕೋಸ್ಕರ ಹಾಕ್ಕೋತಾ ಇದ್ದೀನಿ. ಇದು ಪಿಂಕ್ ಕಲರಲ್ಲಿ ನಾನು ಡ್ರೆಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇಡ್ಲಿ ಬ್ಯಾಟರಲ್ಲಿ ನಾನು ಮಾಡಿದ್ದು ಬಂದು ಪಿಂಕ್ ಕಲರ್ ಹೋಗಿ ರೆಡ್ ಕಲರ್ ಆಗಿಬಿಟ್ಟಿತ್ತು. ಸೊ ಅದನ್ನು ಒಂದು ಪಾರ್ಟ್ನ ಕಟ್ ಮಾಡಿಕೊಂಡು ಒಂದು ಮೂಗು ಮಾಡೋಣ ಅಂತ ಅಂದ್ಬಿಟ್ಟು ಮೂಗಿಗೆ ಅದನ್ನ ಉಪಯೋಗಿಸ್ಕೊಂಡು ಡ್ರೆಸ್ಗೋಸ್ಕರ ದೋಸೆನೇ ಹಾಕ್ಕೊಬಿಡೋಣ, ಇಲ್ಲಾಂದರೆ ಕಲರು ಬೇರೆಯೇ ಚೇಂಜ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಒಂದು ದೋಸೆ ತವ ಮೇಲೆ ಪಿಂಕ್ ಕಲರ್ ಡ್ರೆಸ್ಗೋಸ್ಕರ ಈ ರೀತಿ ಹಾಕ್ಕೊಂಡೆ. ನೋಡಿ, ಅದನ್ನೆಲ್ಲ ಇವಾಗ ಕಟ್ ಮಾಡಿ ಪಾರ್ಟ್ಸ್ನೆಲ್ಲ ಮಾಡಿಕೊಂಡು ಈ ರೀತಿ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಈ ರೀತಿ ಮಾಷೆ ರೆಡಿ ಆಯಿತು. ಮತ್ತು ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿದ್ದರಿಂದ ನಾನು ಕ್ಯಾಂಡಿ ದೋಸೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ.